ಸ್ವಲ್ಪನೂ ಚೆನ್ನಾಗಿಲ್ಲ. ಟಾಕ್ಸಿಕ್ ಅಲ್ಲ, ಟಾರ್ಚರ್ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ರೀಚ್ ಆಗಿಲ್ಲ. ಚೆನ್ನಾಗಿದೆ. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಹೇಳ್ಬೋದು ಏನಾಯ್ತು ಟಾಕ್ಸಿಕ್ ಏನಾಯ್ತು? ಟಾಕ್ಸಿಕ್ ಸಿನಿಮಾ ನೋಡಿದೆ ಗುರು, ಸಖತ್ತಾಗಿದೆ. ನಿಜ ಹೇಳ್ತೀನಿ, ಯಾರೆಲ್ಲ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಗುರು. ಟಾಕ್ಸಿಕ್ ಸಿನಿಮಾ ಇತಿಹಾಸ ಬರೆಯೋದಂತೂ 100% ಸತ್ಯ ಗುರು. ನಿಜ ಹೇಳ್ತೀನಿ, ನಾನು ಇವಾಗಲೂ ಅದೇ ಮಾತು ಹೇಳಿದೆ. ಅಲ್ಲಿ ಒಳಗಡೆನು 2,000 ಕೋಟಿ ಮೇಲೆ ಟಾಕ್ಸಿಕ್ ಏನಾದ್ರು ಮಾಡಲಿಲ್ಲ ಅಂದರೆ ನಾನು ಮೀಸೆ ಬೋಳ್ಸ್ಕೊತೀನಿ. ಓಪನ್ ಚಾಲೆಂಜ್ ಇದು. ಇಲ್ಲಿ ಬಂದು ಯಾವನೋ ಒಂದು ನೆಗೆಟಿವ್ ಹೇಳ್ದ, ಆ ಸೀನ್ ಚೆನ್ನಾಗಿಲ್ಲ, ಎಲ್ಲ ಸೀನು ಚೆನ್ನಾಗಿ ಐತೆ. ಇವರೆಲ್ಲ ಯಾವಾಗ OTT ಆ್ಯಪ್ಗಳಲ್ಲಿ ಕದ್ದು ಮುಚ್ಚಿ ಸೀನ್ ನೋಡ್ತಾ ಇದ್ರು, ನಮ್ಮ ಬಾಸ್ ಅದೆಲ್ಲ ತಿಳ್ಕೊಂಡು ಬಂದು ಥಿಯೇಟ್ರಲ್ಲೇ ನೋಡಿ ನೀವು ಅಂತ ಸೀನ್ಗಳು ಮಾಡವ್ರೆ ಅಷ್ಟೇ. ಅರ್ಥ ಆಯ್ತಾ? ಇವ್ರು ನೋಡದೇ ಇರೋ ಸೀನ್ ಏನಲ್ಲ, ಮಾಡದೇ ಇರೋ ಸೀನ್ಗಳು ಏನಲ್ಲ. ನಮ್ಮ ಬಾಸ್ ಹೇಳ್ದಂಗೆ ಗುರು, ಬೇರೆ ಇಂಡಸ್ಟ್ರಿಯವ್ರನ್ನ ಕರ್ಕೊಬಂದು ಯಾರ್ಯಾರೆಲ್ಲ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾಯಿದ್ರು ಇಷ್ಟು ದಿನ, ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ಅಂತ, ಅವ್ರಿಗೆಲ್ಲ ಖಡಕ್ಕಾಗಿ ಉತ್ತರ ಕೊಟ್ಟವ್ರೆ. ಯಾರನ್ನ ಹೆಂಗೆ ಯೂಸ್ ಮಾಡ್ಬೇಕು ಸಿನಿಮಾದಲ್ಲಿ ಮಾಡವ್ರೆ. ಉಜ್ಜುತ್ತಾರೆ ಅಂತ ಗೊತ್ತಿತ್ತು ನಮ್ಮ ಬಾಸ್ ಒಂದು ಸಿನಿಮಾದಲ್ಲಿ, ಈ ರೇಂಜ್ ಉಜ್ಜುತ್ತಾರೆ ಅಂತ ನನ್ನ ತಾಯಣೆ ಗೊತ್ತಿರಲಿಲ್ಲ ಗುರು. ಅದಂತೂ ಸತ್ಯ. ಈ ಮೂವಿ ಟಾಕ್ಸಿಕ್ ಮೂವಿಲಿ ನಮ್ಮ ಬಾಸ್ ಬಟ್ಟೆ ಬಿಸ್ತು ಅಂದರೆ ಭಯ ಪಡ್ತಾರೆ ಅಲ್ಲಿ ಆಡಿಯನ್ಸು. ಆ ರೇಂಜ್ ಕತೆ ಅರ್ಥ ಆಗಿರ್ಬೇಕು ಅಂತ ಅನ್ಕೊಂತೀನಿ. ಚೆನ್ನಾಗಿದೆ ಬ್ರದರ್. ಅಕ್ಕ ತಮ್ಮನ ಸೆಂಟಿಮೆಂಟ್ ಬೇಕಾ, ಅಪ್ಪ ಮಕ್ಕಳು ಸೆಂಟಿಮೆಂಟ್ ಬೇಕಾ, ಏನು ಬೇಕು ಎಲ್ಲ ಇದೆ ಸಿನಿಮಾದಲ್ಲಿ. ನೀವು ನೋಡೋರೆಲ್ಲ ಫೋಕಸ್ ಅಲ್ಲಿಗೆ ಯಾಕಾಗ್ತೀರಾ? ನಿಮ್ಮ ಮೈಂಡ್ ಸೆಟ್ ಹಂಗಿದೆ ಅಂತ ಅರ್ಥ ಮಾಡ್ಕೊಂಬಿಡ್ರಿ. ಅಷ್ಟು 3 ಅವರ್ ಮೂವಿಲಿ 3 ನಿಮಿಷಕ್ಕೆ ಯಾಕೆ ಹೋಯ್ತೀರಾ? ನೀವು ಅದನ್ನೇ ಮೈಂಡ್ ಸೆಟ್ ಇಟ್ಕೊ ಬಂದಿರ್ತೀರಾ. ಅದಕ್ಕೋಸ್ಕರ ಎಲ್ಲ ಓಪನ್ ಮೈಂಡ್ ಆಗಿ ಸಿನಿಮಾ ನೋಡಿ. ಇಷ್ಟು ದಿನ ಹೇಳ್ತಾ ಇದ್ರಲ್ಲಪ್ಪ ಹಾಲಿವುಡ್ ರೇಂಜಿಗೆ ಮಾಡಿ, ಬಾಲಿವುಡ್ ರೇಂಜಿಗೆ ಮಾಡಿ ಅಂತ, ಅದಕ್ಕಿಂತ ಒಂದು ಕೈ ಎಕ್ಸ್ಟ್ರಾ ಅವ್ರ ಅಪ್ಪನಾಗ ಮಾಡವ್ರೆ ರಾಕಿಂಗ್ ಸ್ಟಾರ್ ಎಸ್ ಅವರು. ಬಂದು ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಮನೇಲೇ ಕೂತ್ಕೊಂಡು ಅಕ್ಕ ತಂಗಿರ ಜೊತೆ ಹೋಗ್ಬೇಡಿ, ಅಮ್ಮನ ಜೊತೆ ಹೋಗ್ಬೇಡಿ ಅಂದರೆ 7 ಜೊತೆ ಹೋಗೋಣ ನಾವು? ಬರ್ತಾರ ಕೇಳ್ರಿ, ಅವ್ರ ಜೊತೆನೆ ಸಿನಿಮಾ ನೋಡ್ತೀವಿ. ಇದು ಲಾಸ್ಟ್ ವಾರ್ನಿಂಗು ಆಯ್ತಾ? ಯಾರಿಗಾದ್ರೂ ಅಷ್ಟೇನೆ, ನಾವು ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಭಿಮಾನಿಗಳು ನಾವು ಯಾರ ಬಗ್ಗೆ ಇದುವರೆಗೂ ಕೆಟ್ಟದಾಗ ಮಾತಾಡಿಲ್ಲ ಆಯ್ತಾ? ನಾವು ಮಾತಾಡೋದು ಇಲ್ಲ. ಬಟ್ ಎಲ್ಲೋ ಕೂತ್ಕೊಂಡು 3 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿ ಅಳಿಯೋದು ತಪ್ಪು. ಯಾಕೆ? ಮಕ್ಕಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳ್ತಾರೆ. ಅವರೆಲ್ಲ ಅವ್ರ ಭವಿಷ್ಯನೇ ಅವ್ರಿಗೆ ನೆಟ್ಟಿಗೆ ಗೊತ್ತಿಲ್ಲ. ಎಲ್ಲ ಔತ್ಕೊ ಕೂತಿರೋ ಅವ್ರೆಲ್ಲ ಇಲಿಗಳೆಲ್ಲ ಇವಾಗ ಬಂದ್ಬಿಟ್ಟು ಟಾಕ್ಸಿಕ್ ಕೇಸ್ ಹೇಳ್ಕೊ ಬೇಳೆ ಬೇಯಿಸ್ಕೊತಾವ್ರೆ. ಅಲ್ಲಿ ಇಷ್ಟು ದಿನ ಮಾತಾಡಿದ ಲೆಕ್ಕ ಅಲ್ಲ. ಇಲ್ಲಿ ಬಂದು ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಅರ್ಥ ಆಯ್ತಾ? ಬೇಕು ಅಂತಾನೆ ಬಂದು ನೆಗೆಟಿವ್ ರಿವ್ಯೂ ಕೊಟ್ಟಂಗಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ಕನ್ನಡ ಚಿತ್ರರಂಗದವ್ರನ್ನ ಹಾಳು ಮಾಡೋದು ಕನ್ನಡ ಚಿತ್ರರಂಗ. ಹೌದು. ಇವಾಗ ಯಾಕೋ ಇಲ್ಲಿ ಅಟ್ಮಾಸ್ಫಿಯರ್ ಅದೇ ತರ ಇದೆ ವೀನಸ್ ಥಿಯೇಟರ್. ನೋಡಿ ಮೇಡಮ್, ಒಂದು ವಿಚಾರ ಹೇಳ್ತೀನಿ. ಬೇರೆ ನಮ್ಮ ಇಂಡಸ್ಟ್ರಿಲಿ ಬೇರೆ ಹೀರೋಗಳ ಬಗ್ಗೆ ಏನ್ ಮಾಡ್ಕೋತಾರೋ ಗೊತ್ತಿಲ್ಲ. ನಮ್ಮ ಬಾಸ್ನ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದುರೋದ್ರು. ಅರ್ಥ ಆಯ್ತಾ? ಇವತ್ತು ಬೇರೆ ಇಂಡಸ್ಟ್ರಿ ಅವರೆಲ್ಲ ನಿಂತ್ಕೊಂಡು ನಮ್ಮ ಬಾಸ್ಗೆ ಸಲಾ ಮಾಡಿತಾರೆ. ಎಲ್ಲ ಸ್ಯಾಂಡಲ್ವುಡ್ ಅಂದ್ರೆ ನಮಸ್ಕಾರ ಮಾಡ್ತಾರೆ. ಹಂಗೆ ಮಾಡಿರೋದು ರಾಕಿಂಗ್ ಸ್ಟಾರ್ ಯಶ್ ಅವರು. ಇಂಥ ನನ್ನ ಮಕ್ಕಳೆಲ್ಲ 200-300 ರೂಪಾಯಿಗೆ ಬಂದು ಇಲ್ಲಿ ನೆಗೆಟಿವ್ ರಿವ್ಯೂ ಕೊಟ್ರೆ ನಮ್ಮ ಬಾಸ್ ಕೂದಲು ಸಮಾನ. ಅವರೆಲ್ಲ ನಿಮ್ಮ ತಾಕತ್ತಿದ್ರೆ ಸಿನಿಮಾನ ಸೋಲ್ಸಕ್ಕೆ ಟ್ರೈ ಮಾಡ್ರ ನೋಡೋಣ. ಓಪನ್ ಚಾಲೆಂಜ್ ಇದು. ನನ್ನ ಮಕ್ಳಿಗೆ 300 ಕೊಟ್ರು 1 ದಿನ ಬರ್ತಾರೆ, 2 ದಿನ ಬರ್ತಾರೆ, ನೆಗೆಟಿವ್ ಮಾಡ್ಸೋಣ. ಅವ್ರ ಅಪ್ಪನ ಹುಟ್ಟಿದ್ರೆ ಓಪನ್ ಆಗಿ ಬಂದು ಡೈರೆಕ್ಟ್ ಆಗಿ ರಾಕಿ ಬೈನ ಸೋಲ್ಸ್ಬೇಕು ಅಂತ ಹೇಳಿ ನೋಡೋಣ. ತಾಕತ್ತಿದೆಯಾ? ಯಾವ ನನ್ನ ಮಗನಿಗೂ ಇಲ್ಲ. ಜಸ್ಟ್ ರಾಕಿ ಬೈನ್ ನೋಡೋ ಯೋಗ್ಯತೆನೇ ಇಲ್ಲ ಅವ್ರಿಗೆಲ್ಲ. ಅರ್ಥ ಆಯ್ತಾ? ಇನ್ನು ನೆಗೆಟಿವ್ ಮಾಡಿ ಟಾಕ್ಸಿಕ್ ಸಿನಿಮಾ ಸೋಲ್ಸ್ತೀನಿ ಅನ್ನೋದೆಲ್ಲ ಸುಳ್ಳು. ಬರೀ ಹಿಂದಿ ಇಂಗ್ಲೀಷಲ್ಲಿ ಹೊಡಿತಾರಲ್ಲ, ಆ ಇಟ್ಟು ಯಾರೂ ತಡ್ಕೊಳಕ್ಕಾಗಲ್ಲ ಬ್ರದರ್. ಆ ರೇಂಜಿಗೆ ಸಿನಿಮಾ ಐತೆ. ನಮ್ಮ ಕನ್ನಡದವರೇ, ನಮ್ಮ ಕನ್ನಡ ಸಿನಿಮಾಗಳ ಶತ್ರುಗಳು. ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಬೇರೆ ಇಂಡಸ್ಟ್ರಿಯವ್ರು ಸಲಾ ಮಾಡಿತಾರೆ. ಟ್ರೈಲರ್ ನೋಡಿ, ಏನು ಗುರು ಈ ರೇಂಜಿಗೆ ಮಾಡವ್ರೆ ಯಶ್ ಅವರು ಅಂತ. ಇವ್ರು ನೋಡಿದ್ರೆ ಇಲ್ಲಿ ಹುಡುಕ್ತಾರೆ, ಅಲ್ಲಿ ಸರಿಯಾಗಿಲ್ಲ, ಇಲ್ಲಿ ಮರ್ಯಾದೆ ಕೊಟ್ಟಿಲ್ಲ, ಅವರು ಮರ್ಯಾದೆ ಕೊಟ್ಟಿಲ್ಲ ಅಂತ. ಇದೇ ಒಂದು ರೇಪ್ ಆದಾಗ ಬಂದು ಪ್ರತಿಭಟನೆ ಮಾಡ್ರಿ, ಕಂಪ್ಲೇಂಟ್ ಕೊಡ್ರಿ ನೋಡೋಣ. ನಿಮ್ಮ ಪೌರಸ ಮೂವಿ ನೋಡಿ ತೋರಿಸಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾತ್ರೂಮಲ್ಲಿ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕೋದಲ್ಲ ಆಯ್ತಾ? ಜೈ ಟಾಕ್ಸಿಕ್.